ಸೊ ನಮ್ಮೆಲ್ಲರ ತಾಯಿಯಾದಂತಹ ಈ ಒಂದು ವೇದಗಳು ನಿಜ ಅಂತ ಯಾವ ರೀತಿ ನಂಬೋದು ಅಂತಲೇ ನಮಗೆ ಪ್ರಶ್ನೆ ಮೂಡಬಹುದು. ಈ ಪ್ರಶ್ನೆಗೆ ಉತ್ತರವಾಗಿ ವೇದಗಳ ಒಂದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ವೇದಗಳಲ್ಲಿ ಅನೇಕ ನಿದರ್ಶನಗಳಿವೆ. ಇದರಿಂದ ಈ ವೇದಗಳು ಸರ್ವಕಾಲಿಕವಾಗಿ ಯಾವ ರೀತಿ ಅದು ಸತ್ಯ ಅನ್ನೋದನ್ನು ನಾವು ತಿಳ್ಕೊಬೋದು, ಅಂದರೆ ಪ್ರೂವ್ ಮಾಡ್ಬೋದು. ಈ ವೇದಗಳು ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ವೇದಗಳಲ್ಲಿ 5 ವೇದಗಳಿದೆ. ಇದರ ಜೊತೆಯಲ್ಲಿ 108 ಉಪನಿಷತ್ತುಗಳಿದೆ, 18 ಪುರಾಣಗಳಿದೆ ಮತ್ತು ರಾಮಾಯಣ ಮಹಾಭಾರತ. ಇಷ್ಟನ್ನು ಸೇರಿ ನಾವೇನಂತ ಕರಿತೀವಿ, ವೇದಗಳು ಅಂತ ಕರಿತೀವಿ. ಇದರಲ್ಲಿ ಅನೇಕ ನಿದರ್ಶನಗಳಿದೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಈ ವೇದಗಳು ಎಷ್ಟು ಸತ್ಯ ಅನ್ನೋದು. ಸೊ ಉದಾಹರಣೆಗೆ ಮಹಾಭಾರತದಲ್ಲಿ ಗಾಂಧಾರಿಗೆ ಯಾವಾಗ ಗರ್ಭಸ್ರಾವವಾಗುತ್ತೆ ಆವಾಗ ನಾವು ಈಗ ಏನದು ಕಲಿತಾ ಇದ್ದೀವಿ ಎಂಬ್ರಿಯಾಲಜಿ ಅನ್ನೋದನ್ನು, ಆಗಿನ ಕಾಲದಲ್ಲೇ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ ವೇದಗಳಲ್ಲಿ. ಎಷ್ಟು? ಸುಮಾರು 5000 ವರ್ಷಗಳ ಹಿಂದೆ ಮಹಾಭಾರತದಲ್ಲಿರುವಂತಹ ಗಾಂಧಾರಿಯ ಈ ಒಂದು ನಿದರ್ಶನದಲ್ಲಿ ಅವರು ಈ ಒಂದು ಎಂಬ್ರಿಯಾಲಜಿನ ಅವರು ಹೇಳಿ ನಮಗೆ ಈ ಒಂದು ಎಂಬ್ರಿಯಾಲಜಿಯ ಜ್ಞಾನನ ನಮಗೋಸ್ಕರ ಕೊಟ್ಟಿದ್ದಾರೆ. ಅಂದರೆ ಯಾವಾಗ ಗಾಂಧಾರಿಗೆ ಗರ್ಭಸ್ರಾವವಾಗುತ್ತೆ, ವೇದವ್ಯಾಸರು ಅದನ್ನು 100 ವಿಧ ವಿಧವಾದಂಥ ಒಂದು ಮಡಿಕೆಗಳಲ್ಲಿ ಅದನ್ನು ವಿಂಗಡಣೆ ಮಾಡಿ ಅಲ್ಲೇ ಆ ಒಂದು ಗರ್ಭನ ಅವರು ಬೆಳೆಸ್ತಾರೆ. ಕಡೆಗೆ 100 ಜನ ಕೌರವರು ಅದರಿಂದ ಜನ್ಮನ ಪಡಿತಾರೆ. ಅಂದರೆ ಈಗಿನ ಒಂದು ಟೆಕ್ನಾಲಜಿನಲ್ಲಿ ನಾವೇನೊಂದು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಹೇಳ್ತಾ ಇದ್ದೀವಿ, ಅದನ್ನು ಸುಮಾರು 5000 ವರ್ಷಗಳ ಹಿಂದೆಯೇ ಯಾವ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಅಲ್ಲಿ ಉದಾಹರಣೆಯಾಗಿ ಮಹಾಭಾರತದಲ್ಲಿ ಇದೆ. ಇದೇ ಒಂದು ಎಂಬ್ರಿಯಾಲಜಿನ ನೀವು ತಿಳ್ಕೋಬೇಕು ಅಂದರೆ ಭಾಗವತದಲ್ಲಿ ಬರುವಂತಹ ಕಪಿಲ ಮಹರ್ಷಿಗಳು, ಅಂದರೆ ಕಪಿಲ ದೇವ ಭಗವಂತನ ಒಂದು ಸಾಕ್ಷಾತ್ ಅವತಾರ. ಅವರು ತನ್ನ ತಾಯಿಯಾದಂಥ ದೇವಹೂತಿಗೆ ಯಾವಾಗ ಸಮಸ್ತ ಜ್ಞಾನನ ಧಾರೆ ಎರಿತಾ ಇರ್ತಾರೆ ಆವಾಗ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿ ಒಂದು ತಾಯಿಯ ಗರ್ಭದಲ್ಲಿ ಮಗು ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಸ್ತಾರವಾಗಿ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ತಿಂಗಳು ಆ ಒಂದು ತಾಯಿಯ ಒಂದು ಹೊಟ್ಟೆನಲ್ಲಿ ಮಗು ಯಾವ ರೀತಿ ಬೆಳೆಯುತ್ತೆ, ಒಂದೊಂದು ತಿಂಗಳು ಏನೇನು ಆ ಒಂದು ಮಗುವಿಗೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಸಹ ಅವರು ವಿಸ್ತಾರವಾಗಿ ಶ್ರೀಮದ್ ಭಾಗವತದಲ್ಲಿ ಅದನ್ನು ಹೇಳಿದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದಾಸಶ್ರೇಷ್ಠರಾದಂತಹ ಪುರಂದರ ದಾಸರು ತಮ್ಮ ಒಂದು ಕೀರ್ತನೆಯಲ್ಲಿ ಇಡೀ ಎಂಬ್ರಿಯಾಲಜಿನ 9 ತಿಂಗಳು ಒಂದು ಗರ್ಭ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಸಹ ಅವರು ತಮ್ಮ ಕೀರ್ತನೆಯಲ್ಲೇ ಹಾಡಿ ತೋರಿಸಿದ್ದಾರೆ. ಸೊ ಇದೆಲ್ಲನೂ 100 ವರ್ಷಗಳ ಹಿಂದೆ, 1000 ವರ್ಷಗಳ ಹಿಂದೆ ಬರೆದಿರುವಂತಹ ನಮ್ಮ ಮಹಾಭಾರತ, ಭಾಗವತ ಮತ್ತು ಈ ಒಂದು ವೇದಗಳಲ್ಲಿ ಇದು ಉಲ್ಲೇಖಿತ ಆಗಿದೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಈ ವೇದಗಳು ಸತ್ಯ. ಇದರ ಬಗ್ಗೆ ನಾವು ಇನ್ನೂ ತಿಳ್ಕೋಬೇಕು ಅಂದರೆ ನಾವು ಯೂಶಲಿ ಯಾವುದೇ ಒಂದು ಪ್ರಾಣಿಯ ಮಲ ಅಪವಿತ್ರ ಅಂತ ಅನ್ಕೊತೀವಿ. ನಮ್ಮ ಸ್ವಂತ ಮಲವನ್ನು ಸಹ ನಾವು ಮುಟ್ಟಿದ್ರೆ ನಾವೇನು ಮಾಡ್ತೀವಿ, ಸ್ನಾನನ ಮಾಡ್ತೀವಿ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಆದರೆ ನಮ್ಮ ವೇದಗಳಲ್ಲಿ ಹೇಳುತ್ತೆ ಹಸುವಿನ ಮಲ ಅಂದರೆ ಸಗಣಿ ಶ್ರೇಷ್ಠ ಅಂತ. ಅದನ್ನು ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ನಂಬುತ್ತೀವಿ. ಆ ಒಂದು ಸಗಣಿನ ನಮ್ಮ ಮನೆಯ ಮುಂದೆ ಬಂದು ಸಾರಿಸ್ತೀವಿ. ಅದನ್ನು ಪಂಚಗವ್ಯದಲ್ಲಿ ಸೇವನೆಯನ್ನು ಸಹ ನಾವು ಮಾಡ್ತೀವಿ. ಆದರೆ ಈಗ ವೈಜ್ಞಾನಿಕವಾಗಿ ಅದೂ ಸಹ ಪ್ರೂವ್ ಆಗಿದೆ, ಹಸುವಿನ ಸಗಣಿನಲ್ಲಿರುವಂಥ ಒಂದು ಪ್ರತಿಯೊಂದು ಅಂಶಗಳು ಆ ಒಂದು ವಾತಾವರಣನ ಪವಿತ್ರ ಮಾಡೋದಕ್ಕೋಸ್ಕರ ಸಹಾಯ ಮಾಡುತ್ತೆ ಅಂತ. ಸೊ 1000 ವರ್ಷಗಳ ಹಿಂದೆ ಹೇಳಿದಂತಹ ನಮ್ಮ ನಂಬಿಕೆಗೆ ವೈರುಧ್ಯವಾಗಿದ್ದಂತಹ ಒಂದು ಪ್ರಾಣಿಯ ಮಲ ಪವಿತ್ರ ಎನ್ನುವಂಥ ಒಂದು ಸತ್ಯ ನಮ್ಮ ವೇದಗಳಿಂದ ನಾವು 1000 ವರ್ಷಗಳ ಹಿಂದೆಯೇ ತಿಳ್ಕೊಂಡ್ವಿ. ಇನ್ನೊಂದು, ನಮ್ಮ ನಂಬಿಕೆ ಯಾವುದೇ ಒಂದು ಮೂಳೆ ಅಪವಿತ್ರ ಅನ್ನೋದು.
ಪ್ರತಿಯೊಂದು ಮೂಳೆನೂ ಸಹ ಅಪವಿತ್ರ. ಆದರೆ ವೇದಗಳಲ್ಲಿ ಹೇಳುತ್ತೆ, ಒಂದು ಪ್ರಾಣಿಯ ಮೂಳೆನ ಇಟ್ಕೊಂಡು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಶಂಖನಾದನ ಮಾಡ್ತೀವಿ. ಆ ಶಂಕು ಒಂದು ಪ್ರಾಣಿಯ ಅಸ್ಥಿಪಂಜರ. ಅದೇ ಒಂದು ಶಂಖದಿಂದ ಭಗವಂತನಿಗೆ ನಾವು ಅಭಿಷೇಕನೂ ಸಹ ಮಾಡ್ತೀವಿ. ನಮ್ಮ ವೇದಗಳು ಹೇಳುತ್ತೆ ಶಂಕು ಪವಿತ್ರ ಅಂತ. ನಾವು ಅದನ್ನು ಫಾಲೋ ಮಾಡಿಕೊಂಡು ಬಂದಿದ್ದೀವಿ. ಅದೇನೇ ಈಗ ಸತ್ಯ ಅನ್ನೋದನ್ನು ಸಹ ಪ್ರೂವ್ ಆಗಿದೆ. ಶಂಖದಿಂದ ಬರುವಂಥ ಒಂದು ನಾದ ಯಾವ ರೀತಿ ನಮ್ಮ ಮೆದುಳಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಈಗ ಸೈಂಟಿಫಿಕ್ಕಾಗಿ ಅದು ಪ್ರೂವ್ ಸಹ ಆಗಿದೆ. ಸೊ ಈ ರೀತಿ ಅನೇಕ ನಿದರ್ಶನಗಳು ನಮ್ಮ ಈ ವೇದಗಳಲ್ಲಿದೆ. ವೇದಗಳಲ್ಲಿ ಈ ಒಂದು ಭೂಮಿನ ಭೂಗೋಳ ಅಂತ ಕರಿತೀವಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಗೋಳ ಅಂದರೆ ಏನು ಹೇಳಿ, ಇದು ಚೆಂಡಿನ ಆಕಾರದಲ್ಲಿದೆ ಅಂತ. ಆದರೆ ನಮ್ಮ ಮಾನವ ನಾಗರಿಕತೆ ಕೆಲವೇ 100 ವರ್ಷಗಳವರೆಗೆ ಈ ಒಂದು ಭೂಮಿ ಚೆಂಡಿನ ಆಕಾರದಲ್ಲಿ ಇಲ್ಲ, ಫ್ಲ್ಯಾಟ್ ಆಗಿದೆ ಅಂತಲೇ ನಾವು ತಿಳ್ಕೊಂಡು ಜೀವನನ ಮಾಡ್ತಾಯಿದ್ವಿ. ಆದರೆ ಈಗ ಇತ್ತೀಚೆಗೆ ನಾವು ತಿಳ್ಕೊಂಡಿದ್ದು ಈ ಒಂದು ಭೂಮಿಯ ಒಂದು ಆಕಾರ ಚೆಂಡಿನ ಆಕಾರದಲ್ಲಿದೆ ಅಂತ. ಆದರೆ ಇದರ ಒಂದು ಸತ್ಯತೆಯನ್ನು ನಾವು ಸಾವಿರಾರು ವರ್ಷಗಳ ಹಿಂದೆ ಬರೆದಿರುವಂತಹ ನಮ್ಮ ವೇದಗಳಲ್ಲೇ ಸಹ ನಾವು ನೋಡ್ಬೋದು. ಇನ್ನೂ ಅನೇಕ ಮಹಾನುಭಾವರ ಒಂದು ವಿವರಣೆಯೂ ಸಹ ಈ ಒಂದು ವೇದಗಳಲ್ಲಿ ಇದೆ. ಈ ವೇದಗಳನ್ನು ಬರೆದಿರೋದು 5000 ವರ್ಷಗಳ ಹಿಂದೆ. ಆದರೆ 2000 ವರ್ಷಗಳ ಹಿಂದೆ ಬಂದಂತಹ ಬುದ್ಧನ ಉಲ್ಲೇಖ ನಮ್ಮ ಈ ಒಂದು ವೇದಗಳಿದೆ. ಚಾಣಕ್ಯನ ಉಲ್ಲೇಖ ಈ ನಮ್ಮ ವೇದಗಳಲ್ಲಿದೆ. ಅಶೋಕನ ಉಲ್ಲೇಖ ಈ ನಮ್ಮ ವೇದಗಳಲ್ಲಿ ಇದೆ. ಈವನ್ ಯೇಸು ಕ್ರಿಸ್ತರ ಒಂದು ಉಲ್ಲೇಖ ನಮ್ಮ ವೇದಗಳಲ್ಲಿ ಇದೆ. ಈಗ ಕೆಲವೇ ಒಂದು 500 ವರ್ಷಗಳ ಹಿಂದೆ ಅವತಾರ ಮಾಡಿದಂಥ ಚೈತನ್ಯ ಮಹಾಪ್ರಭುಗಳ ಒಂದು ಉಲ್ಲೇಖನೂ ಸಹ ನಮ್ಮ ವೇದಗಳಲ್ಲಿ ಇದೆ. ಸೊ ಯಾವಾಗ ಒಂದು ವೇದಗಳು 5000 ವರ್ಷಗಳ ಹಿಂದೆ ರಚನೆ ಆಗಿದೆ, ಅದು ಮುಂದೆ ಬರುವಂಥ ಒಂದು ಭವಿಷ್ಯನ ಯಾವ ರೀತಿ ಹೇಳೋದಕ್ಕೆ ಸಾಧ್ಯ? ಅದು ಆ ಭಗವಂತನ ವಾಣಿಯಾಗಿದೆ, ನಮ್ಮೆಲ್ಲರ ತಾಯಿಯಾಗಿದೆ. ಅದಕ್ಕೋಸ್ಕರನೇ ನಮಗೆ ಸತ್ಯದ ಒಂದು ದರ್ಶನನ ಮಾಡಿಸ್ತಾ ಇದೆ. ಇದೇನೇ ಪ್ರೂಫ್ ನಾವು ವೇದಗಳನ್ನು ಏನಕ್ಕೆ ನಂಬಬೇಕು ಅನ್ನೋದು. ವೇದಗಳು ಹೇಳುತ್ತೆ ಈ ಒಂದು ಕಲಿಯುಗದಲ್ಲಿ ಯಾವ ರೀತಿಯಾದಂಥ ಗುಣಗಳು ಈ ಒಂದು ಕಲಿಯುಗದಲ್ಲಿ ಇರುತ್ತೆ ಅಂತ. ಸೊ ನಾವೆಲ್ಲರೂ ಅಂದ್ಕೊಂಡಿರೋದು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಜೀವನ ಚೆನ್ನಾಗಿರಲಿಲ್ಲ, ಈಗ ನಮ್ಮ ವೈಜ್ಞಾನಿಕ ಅನ್ವೇಷಣೆಗಳ ಮೂಲಕ ನಮ್ಮ ಜೀವನ ಇನ್ನೂ ಚೆನ್ನಾಗಾಗ್ತಾ ಇದೆ. ನಾವು ಇನ್ನೂ ತುಂಬ ಚೆನ್ನಾಗಿ ಬಾಳೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ನಾವು ತುಂಬ ಅಡ್ವಾನ್ಸ್ ಆಗ್ತಾ ಇದ್ದೀವಿ. ನಾವು ಈಗ ತುಂಬ ಚೆನ್ನಾಗಿ ಇರೋದಕ್ಕೆ, ನಮ್ಮ ಜೀವನನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ ಅಂತ ನಾವೆಲ್ಲರನ್ನು ತಿಳ್ಕೊಂಡು ಜೀವನನ ಮಾಡ್ತಾಯಿದ್ದೀವಿ. ಆದರೆ ವೇದಗಳು ಹೇಳುತ್ತೆ ಯಾವಾಗ ಕಲಿಯುಗ ಮುಂದುವರಿಯುತ್ತೆ ಅಲ್ಲಿ ನಮ್ಮ ಆಹಾರ, ಆರೋಗ್ಯ, ನಮ್ಮ ಆಯಸ್ಸು ಇವೆಲ್ಲನೂ ಕಡಿಮೆ ಆಗುತ್ತೆ ಅಂತ. ನೀವೇನೇ ಇದನ್ನು ಯೋಚನೆ ಮಾಡಿ ನೋಡಿ. ನಾವೆಲ್ಲರೂ ಅಂದ್ಕೊಳ್ತಾ ಇದ್ದೀವಿ ನಾವು ತುಂಬ ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ ಅಂತ. ಆದರೆ ನಮ್ಮ ಆರೋಗ್ಯ ಇಂದಿನ ಕಾಲಕ್ಕೆ ಹೋಲಿಸಿದ್ರೆ ಆವಾಗ ಚೆನ್ನಾಗಿತ್ತೋ ಇವಾಗ ಚೆನ್ನಾಗಿದೆಯೋ? ಇಂದಿನ ಕಾಲದಲ್ಲಿ ಯಾವುದೇ ಒಂದು ಡಾಕ್ಟರ್ನ ಮೀಟ್ ಮಾಡ್ದಿರ ಅವರು 100 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದರೆ ಈಗ ನಾವು ಹುಟ್ಟಿದಾಗಿನಿಂದ ನಾವು ವೈದ್ಯರನ್ನು ಭೇಟಿ ಮಾಡೋದು ಸಾಮಾನ್ಯವಾಗಿ ಹೋಗಿದೆ. ನಮಗೆ ಗೊತ್ತಿಲ್ಲದಿರೋವಂಥ ಅನೇಕ ಒಂದು ರೋಗಗಳು ನಮ್ಮನ್ನು ಕಾಡ್ತಾ ಇದೆ. ಇಂದಿನ ಕಾಲದಲ್ಲಿ 100 ವರ್ಷಗಳ ಕಾಲ ಈಸಿಯಾಗಿ ಜನಗಳು ಬಾಳ್ತಾ ಇದ್ರು. ಆದರೆ ಈಗ 50, 60, 70 ಅಂದ್ರೆ ನಾವು ಸಹ ಆಶ್ಚರ್ಯ ಪಡ್ತೀವಿ. ಓಕೆ, ತುಂಬ ಗ್ರೇಟ್, ಅದು 70 ವರ್ಷ ಬದುಕ್ಬಿಟ್ರು ಇವರು ಅಂತ. ಅಂದರೆ ನಮ್ಮ ಒಂದು ಆಯಸ್ಸನ್ನು ಸಹ ಕಡಿಮೆ ಆಗ್ತಾ ಇದೆ, ನಮ್ಮ ಆರೋಗ್ಯನೂ ಸಹ ಕಡಿಮೆ ಆಗ್ತಾ ಇದೆ, ನಮ್ಮ ಮನಃಶಾಂತಿನೂ ಸಹ ಕಡಿಮೆ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಸಂಪತ್ತು ಅಥವಾ ಐಶ್ವರ್ಯ ಏನು ಅಂದ್ಕೊಂಡಿದ್ದೀವಿ ಅದೂ ಸಹ ಕಡಿಮೆನೇ ಆಗ್ತಾ ಇರೋದು. ಜಸ್ಟ್ 500 ವರ್ಷಗಳ ಹಿಂದೆ ಇದ್ದಂಥ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರ ಒಂದು ಮಾರ್ಕೆಟ್ನಲ್ಲಿ ಏನನ್ನು ಸೇಲ್ ಮಾಡ್ತಾಯಿದ್ರು? ಚಿನ್ನ, ಬೆಳ್ಳಿ, ವಜ್ರಗಳನ್ನು ಸೇಲ್ ಮಾಡ್ತಾಯಿದ್ರು. ಈಗ ನಮ್ಮ ಮಾರ್ಕೆಟಲ್ಲಿ ಏನು ಸಿಗುತ್ತೆ? ಪ್ಲಾಸ್ಟಿಕ್ ಸಿಗುತ್ತೆ. ಇದನ್ನು ನಾವು ಸೇಲ್ ಮಾಡ್ತಾಯಿದ್ದೀವಿ.
ನಮ್ಮ ನಿಜವಾದಂಥ ಒಂದು ಐಶ್ವರ್ಯ ಅನ್ನೋದು ಅದೂ ಸಹ ಕಡಿಮೆನೇ ಆಗ್ತಾ ಇದೆ. ನಮ್ಮ ಬುದ್ಧಿಶಕ್ತಿ, ನಮ್ಮ ಜ್ಞಾಪಕ ಶಕ್ತಿ ಪ್ರತಿಯೊಂದೂ ಸಹ ಕಡಿಮೆನೇ ಆಗ್ತಾ ಇದೆ. ಸೊ ಭಾಗವತದಲ್ಲಿ ಇದನ್ನು ಆಲ್ರೆಡಿ ಉಲ್ಲೇಖ ಮಾಡಿದ್ದಾರೆ. ಮಂದ ಸುಮಂದ ಮತಯೋ ಮಂದ ಭಾಗ್ಯ ಹಿ ಉಪಧೃತಃ. ಅಂದರೆ ಈ ಒಂದು ಕಲಿಯುಗದಲ್ಲಿ ಇರುವಂಥ ಪ್ರತಿಯೊಬ್ಬರದು ಏನಾಗುತ್ತೆ, ಮಂದ ಸುಮಂದ ಮತಯೋ ಅಂದರೆ ಅವರ ಒಂದು ಬುದ್ಧಿಶಕ್ತಿ ಅತ್ಯಂತ ಕ್ಷೀಣಿಸ್ತಾ ಹೋಗುತ್ತೆ, ಅವರ ಒಂದು ಭಾಗ್ಯನೂ ಸಹ ಕ್ಷೀಣಿಸ್ತಾ ಹೋಗುತ್ತೆ ಅಂತ ಭಾಗವತದಲ್ಲಿ 5000 ವರ್ಷಗಳ ಹಿಂದೆ ಉಲ್ಲೇಖ ಆಗಿದೆ. ಅದನ್ನು ನಾವು ಈಗ ನಮ್ಮ ಪ್ರಸ್ತುತ ಜೀವನದಲ್ಲೂ ಸಹ ನೋಡ್ಬೋದು. ಸೊ ಎಲ್ಲ ಉಲ್ಲೇಖಗಳಿಂದ ನಮಗೆ ಗೊತ್ತಾಗುತ್ತೆ ಈ ಒಂದು ವೇದಗಳು ಸತ್ಯದಿಂದ ಕೂಡಿದೆ. ಇದೇ ನಮ್ಮ ನಿಜವಾದ ತಾಯಿ. ಈ ವೇದಗಳನ್ನು ನಾವು ನಂಬಬಹುದು. ಈ ವೇದಗಳಲ್ಲಿ ಯಾರನ್ನ ದೇವರು ಅಂತ ಹೇಳಿದರೋ ಅವನೇ ನಿಜವಾದ ದೇವರಾಗಿರಬೇಕು. ಸೊ ಹೀಗೆ ನಾವು ಶಬ್ದ ಪ್ರಮಾಣದ ಮೂಲಕ ಭಗವಂತ ಅಂದರೆ ಯಾರು, ಅಂದರೆ ದೇವರು ಅಂದರೆ ಯಾರು ಅನ್ನೋದನ್ನು ನಾವು ತಿಳ್ಕೊಬೋದು.